2013 ಪರ್ಚೇಸ್ ಮಾಡಿರೋ ಗಾಡಿ ಇದು ಡಿಸ್ಕವರಿ 125 ST ಅಂತ. 2012 ಮಾರ್ಕೆಟಿಗೆ ಬಂದಿರೋದು, 12 ಮೇ ಅಲ್ಲಿ. 14 ಕಂಟಿನ್ಯೂ ಮಾಡಿದ್ದಾರೆ. ಮಾಡಿರೋ ರೀಸನ್ ಇಷ್ಟೇ, ಪಲ್ಸರ್ ಮೇಲೆ ಫೋಕಸ್ ಕೊಡೋಣ ಅಂತ ಡಿಸ್ಕವರಿನ ಸೈಡಿಗೆ ಹಾಕ್ಬಿಟ್ಟಿದ್ದಾರೆ ಈ 125cc STನ. ಬಟ್ ಇದೇ ಥರ ಇನ್ನೊಂದು ಬಂದಿತ್ತು 100M ಏನು ಅಂತ ಡಿಸ್ಕವರಿಯಲ್ಲಿ. ಬಟ್ ಆ ಗಾಡಿನೂ ಚೆನ್ನಾಗಿತ್ತು. ಇದು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಈ ಗಾಡಿ. ನಾನು 2013 ಬೈಕ್ ಬೇಕಿತ್ತು, ಒಂದು FZ ತಗೊಳ್ಳೋಣ ಅಂತ ಹುಡುಕ್ತಾ ಇದ್ದೆ. 160 FZ ಇತ್ತು ಅವಾಗ, ಚೆನ್ನಾಗಿತ್ತು ಆ ಗಾಡಿ. ಒಳ್ಳೆ ಟ್ಯಾಂಕೆಲ್ಲ ಬ್ರಾಡಾಗಿ ಚೆನ್ನಾಗಿತ್ತು. ಸೆಕೆಂಡ್ ಹ್ಯಾಂಡ್ ಹುಡುಕ್ತಾ ಇದ್ದೆ ತಗೊಳ್ಳೋಣ ಅಂತ. ಬಟ್ ಅದು ಸಿಂಗಲ್ ಸಸ್ಪೆನ್ಷನ್ ಅದು. ಸೊ ಅದೇ ಟೈಮಲ್ಲಿ ಇದು ಲಾಂಚ್ ಆಯಿತು, ಇದು ಸಿಕ್ತು, ಬಜಾಜ್ ಅವ್ರದ್ದು ಸಿಂಗಲ್ ಸಸ್ಪೆನ್ಷನ್ ಹಾಕಿ ಬಿಟ್ಟಿರೋದು. ಬಟ್ ಇದು ಲುಕ್ ವೈಸ್ ಚೆನ್ನಾಗಿ ಅನಿಸ್ತು. ಗ್ರಾಫಿಕ್ಸ್, ಡಿಸೈನು, ಟ್ಯಾಂಕ್ ಲುಕ್ಕು ಚೆನ್ನಾಗಿತ್ತು ಆವಾಗ. ನ್ಯೂ ಡಿಸೈನ್ ಅಲ್ವಾ ಆವಾಗ 2013 ಸೊ ಅದು ಬೇಡ, FZ ಬೇಡ ಸೆಕೆಂಡ್ ಹ್ಯಾಂಡು. ಇದನ್ನೇ ಹೊಸದು ತಗೊಳ್ಳೋಣ, ಡಿಸ್ಕವರಿ 125 ST ಅಂತ ಹೊಸ ತಗೊಳ್ಳೋಣ, ಮೈಲೇಜು ಚೆನ್ನಾಗಿದೆ ಅಂತ ತಗೊಂಡಿರೋದು. ನನ್ನ ಹೆಸ್ರಲ್ಲಿ ತಗೊಂಡಿರೋದು. ಕಾಸು ಕೊಟ್ಟಿರೋದು ನಮ್ಮ ಮಾಮ, ಹಾಗಾಗಿ ಈ ಬೈಕು ಅವನಿಗೆ ಸೇರುತ್ತೆ. ಎಲ್ಲರೂ ಉಜ್ಜಾಡಿದ್ದೇವೆ. ಸುಮಾರು 73,000ಕ್ಕೆ ಇವಾಗ ಮೀಟ್ರ್ ನಿಂತೋಗಿದೆ. 105 ಆ್ಯಕ್ಚುಲಿ ಟಾಪ್ ಸ್ಪೀಡ್ ಇದ್ರದ್ದು. ಬಟ್ ಬ್ರೇಕಿಂಗ್ ಅಷ್ಟು ಚೆನ್ನಾಗಿಲ್ಲ. ಹಿಂದ್ಗಡೆ ಡ್ರಮ್ ಬ್ರೇಕು, ಮುಂದ್ಗಡೆ ಡಿಸ್ಕ್ ಇದೆ. ಸೊ ನಿಮಗೆ ಒಂದು 70 ಎಲ್ಲ ಹೋದರೆ ನಿಲ್ಲಿಸ್ಬೋದು, ಅದ್ರ ಮೇಲ್ಗಡೆ ಎಲ್ಲ ಹೋದರೆ ಆಗಲ್ಲ. ಟಯರು ಬ್ರಾಡ್ ಇಲ್ಲ ಇದ್ರದ್ದು, ಚಿಕ್ಕ ಟಯರು. ಹಾಗಾಗಿ ರೋಡ್ ಗ್ರಿಪ್ ಚೆನ್ನಾಗಿದೆ, ಬಟ್ ಬ್ಯಾಲೆನ್ಸಿಂಗ್ ಸ್ವಲ್ಪ ಕಷ್ಟ. ಗ್ರೌಂಡ್ ಕ್ಲಿಯರ್ ಬಂದ್ಬಿಟ್ಟು 160 mm ಗ್ರೌಂಡ್ ಕ್ಲಿಯರೆನ್ಸು ಚೆನ್ನಾಗಿದೆ. ಹ್ಯಾಂಡ್ಲ್ ಬರಲ್ಲ, ಸಿಕ್ಕಾಪಟ್ಟೆ ಕಂಫರ್ಟ್ ಇದೆ. ಇದು ಇಷ್ಟು 75 ರನ್ ಆಗಿದೆ, 75,000 ರನ್ ಆಗಿದೆ ನನಗನ್ಸಿದ ಪ್ರಕಾರ. ಬಟ್ ಇನ್ನೂ ಎಷ್ಟು ಸ್ಮೂತ್ ಇದೆ ಅಂದರೆ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದೀವಿ ಇದನ್ನ. 2 months ಆಯ್ತು ಸೈಡಲ್ಲಿದ್ದು. ಸೊ ಮೊನ್ನೆ ಮತ್ತೆ ರೆಡಿ ಮಾಡಿಸಿದ್ದು. ಬರೀ 1,500 ರೂಪಾಯಿಗೆ ಗಾಡಿ ರೆಡಿ ಆಗಿಬಿಟ್ಟಿದೆ. ಒಂದು 2-3 months ಸೈಡಲ್ಲಿತ್ತು. ಇದರಲ್ಲಿ ಇಂಜಿನ್ ಕಿಲ್ ಸ್ವಿಚ್ ಏನು ಬರೋಲ್ಲ, ಡೈರೆಕ್ಟ್ ಕೀನೇ ಆಫ್ ಮಾಡಬೇಕು. ಇಂಡಿಕೇಟ್ರು ವರ್ಕ್ ಆಗ್ತಾಯಿದೆ, ಹೆಡ್ಲೈಟ್ ವರ್ಕ್ ಆಗ್ತಾಯಿದೆ. ಸಿಕ್ಕಾಪಟ್ಟೆ ಬಿಸಿಲು ಎಷ್ಟಿದೆ ಊರಲ್ಲಿ. ಇವಾಗ 4 ಗಂಟೆ, ಸಂಜೆ 4 ಗಂಟೆಗೆ ಎಷ್ಟು ಬಿಸಿಲು ಹೊಡಿತಾ ಇದೆ. ಮಧ್ಯಾಹ್ನ 11-12ರಿಂದ 3 ಗಂಟೆ ತನಕ ಹೊರಗಡೆ ಹೋಗಂಗಿಲ್ಲ, ಆ ಥರ ಬಿಸಿಲಿದೆ. 32 ಇದೆ ಇವಾಗ 4 ಗಂಟೆಗೆ. ಇಡೂರು ಕುഞ്ഞാಡಿ. ಇವಾಗ ಬೈಕ್ ಬಗ್ಗೆ ಮಾತಾಡೋಣ. ಬೈಕ್ ಬಂದುಬಿಟ್ಟಿದ್ದು 125cc ಸಿಂಗಲ್ ಸಿಲಿಂಡ್ರು ಟ್ವಿನ್ ಸ್ಪಾರ್ಕ್ ಏರ್ ಕೂಲ್ಡ್ ಇಂಜನು, 5 ಸ್ಪೀಡ್ ಗೇರ್ ಬಾಕ್ಸ್ ಇದೆ. ಬಟ್ ಸೆಲ್ಫ್ ಇದೆ, ವರ್ಕ್ ಆಗ್ತಾಯಿಲ್ಲ. ಏನಕ್ಕಂದರೆ ಇದ್ರ ಬ್ಯಾಟ್ರಿ ಹೋಗಿದೆ, ಆಮೇಲೆ ಚೈನ್ ಪಾಕೆಟ್ ಲೈಟಾಗಿ ಹೋಗಿದೆ, ಆಮೇಲೆ ಕ್ಲಚ್ ಪ್ಲೇಟ್ ಹೋಗಿದೆ. ಇವಿಷ್ಟು ಚೇಂಜ್ ಮಾಡಿದ್ರೆ ಪರ್ಫೆಕ್ಟ್ ಗಾಡಿ ಇದು. ಬಟ್ ಇವಾಗ ಚೆನ್ನಾಗಿದೆ ಓಡ್ಸೋಕ್ಕೆ. ಸೀಟು ಸಖತ್ತಾಗಿದೆ, ಸ್ಮೂತಾಗಿದೆ. ಅದು ತುಂಬ ಕಮ್ಮಿ ಇದು ನೋಡೋಕೆ ಸಿಗೋದು, ಯಾಕಂದರೆ 2 ವರ್ಷದಲ್ಲೇ ಸ್ಟಾಪ್ ಮಾಡಿದ್ರಲ್ಲ. ಸೊ ಹಂಗಾಗಿ ತುಂಬ ಮಾರ್ಕೆಟಲ್ಲ ಅಂತ ಸೇಲ್ಸು ಕಮ್ಮಿ ಇತ್ತಂತೆ. ಸೊ ಅದಕ್ಕೆ ಸ್ಟಾಪ್ ಮಾಡೋದಂತೆ ಈ ಗಾಡಿ. ಕಿಕ್ಕರು ಇದೆ, ಮತ್ತು 13 BHP ಇದೆ, 10 Nm ಟಾರ್ಕ್ ಇದೆ. ಹೆಡ್ಲೈಟ್ ಬಂದುಬಿಟ್ಟು ಹ್ಯಾಲೋಜಿನ್ನು, ಇಂಡಿಕೇಟ್ರು ಹ್ಯಾಲೋಜಿನ್ನು. ಇದು ಹೆಡ್ಲೈಟ್ ಡಿಮ್ ಆ್ಯಂಡ್ ಡಿಪ್ ಸ್ವಿಚ್ಚು, ಇಂಡಿಕೇಟ್ರ್ ಸ್ವಿಚ್ಚು, ಹಾರ್ನು. ಇದು ಬಂದುಬಿಟ್ಟು ಹೆಡ್ಲೈಟ್ ಸ್ವಿಚ್ಚು, ಇದು ಸೆಲ್ಫು. ಬಟ್ ಆವಾಗ 67,000 ಇತ್ತು, 66,500 ಏನೋ ಕೊಟ್ಟಿದ್ದು ನೆನಪಿದೆ. ಆ್ಯನಲಾಗ್ ಸ್ಪೀಡೋಮೀಟ್ರು. ಇವಾಗ ಬಂದಿರೋ 125 ಪಲ್ಸರ್ ಹೊಲ್ಸಿದ್ರೆ ಇದೊಂಥರ ಚೆನ್ನಾಗಿದೆ ಅನ್ನೋ ಫೀಲ್ ಇದೆ ನನಗೆ. 125 ST ಅಂದರೆ ಸ್ಪೋರ್ಟ್ ಟೂರರ್ ಅಂತ. ಅಂದರೆ 125 ನಮ್ಮ ಹತ್ರ ಇದೆ. ಇದು ಸ್ವಲ್ಪ ಸ್ಪೆಷಲ್ ಅಡಿಕ್ಷನು. ಡೈಲಿ ಯೂಸ್ ಮಾಡಿ, ಸ್ವಲ್ಪ ಡಿಫ್ರೆಂಟಾಗಿ ಯೂಸ್ ಮಾಡಿ, ಸಿಂಗಲ್ ಮೋನೋ ಸಸ್ಪೆನ್ಷನ್ ಕೊಟ್ಟು ತುಂಬ ಸರಿ ಹಾಕ್ಕೊಂಡು ಬಿದ್ದಿದ್ದೀವಿ ಬೈಕನ್ನ. ನಾನೊಂದು ಸರಿ
ನಮ್ಮ ಮಾಮ ಒಂದ್ಸರಿ, ನಮ್ಮ ಚಿಕ್ಕ ಮಾವ ಒಂದ್ಸರಿ, ನಮ್ಮ ದೊಡ್ಡ ಮಾವ ಒಂದ್ಸರಿ, ಎಲ್ಲರೂ ಒಂದೊಂದು ಸರಿ ಹಾಕಿ ಬಿದ್ದಿದ್ದೀವಿ. ಏನಕ್ಕಂದರೆ ಇದೆಲ್ಲ ಆವಾಗ ಸ್ವಲ್ಪ ಪವರ್ ಜಾಸ್ತಿ ಇತ್ತು, ಬಟ್ ಅದನ್ನ ಹ್ಯಾಂಡಲ್ ಮಾಡುವಂಥ ಬ್ರೇಕಿಂಗ್ ಸಿಸ್ಟಮ್ ಇದರಲ್ಲಿ ಇದ್ದಿಲ್ಲ. ಸೊ ಹಾಗಾಗಿ ಹೋದಲ್ಲಿ ಬೀಳ್ತಾ ಇದ್ದಿತ್ತು. ಎಷ್ಟು ಪವರ್ ಇದೆ ಅಷ್ಟು ಬ್ರೇಕಿಂಗ್ ಇದ್ದರೆ ಆಟೋಮೆಟಿಕ್ ಗಾಡಿ ನಿಲ್ಲುತ್ತೆ. ಬಟ್ ಪವರ್ ಜಾಸ್ತಿ ಕೊಟ್ಬಿಟ್ಟು ಬ್ರೇಕಿಂಗ್ ಇಲ್ಲ ಅಂದರೆ ಗಾಡಿ ನಿಲ್ಲಲ್ಲ. ಇವಾಗ ಆಲ್ಮೋಸ್ಟ್ ಬೈಕ್ ಆಕ್ಸಿಡೆಂಟ್ ಕಮ್ಮಿ ಆಗ್ತಾ ಇರೋದು ABS ಬಂದಿದ್ದರಿಂದ. ಇಲ್ಲ ಅಂದರೆ ಬರೀ ರಾ ಪವರ್ ಇರ್ತಾಯಿತ್ತು ಗಾಡಿಯಲ್ಲಿ. ಇದು ರೇರ್ ಬೈಕ್, ನನಗನ್ಸಿದ ಮಟ್ಟಿಗೆ ರೇರು. ಈ ಕಡೆ ನಾನು ನೋಡ್ದಂಗೆ ಒಂದೇ, ನನ್ನ ಕಣ್ಣಿಗಂತೂ ಒಂದೇ ಕಾಣಿಸಿದ್ದು. ಸೆಲ್ಫ್ ಇದ್ದರೆ ಕ್ಲಚ್ ಹಿಡ್ಕೊಂಡ್ರೆ ಯಾವ ಗೇರಲ್ಲಿ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು. ಸೆಲ್ಫ್ ಕೆಟ್ಟೋಗಿದೆ ಇದು. ಸೊ ಹಂಗಾಗಿ ನ್ಯೂಟ್ರಲಿಗೆ ಹಾಕ್ಕೊಂಡೆ ಕಿಕ್ ಹೊಡಿಬೇಕು, ಇಲ್ಲ ಸ್ಟಾರ್ಟ್ ಆಗಲ್ಲ. ಒಂದೇ ಕಿಕ್ಕಿ ಸ್ಟಾರ್ಟ್ ಆಗ್ತಾಯಿದೆ. ಸೌಂಡು ಸ್ಮೂತಾಗಿದೆ, ಇಂಜಿನ್ ಸೌಂಡು. ಅಂದರೆ ಗಾಡಿ ಚೆನ್ನಾಗಿರ್ಬೇಕಂದ್ರೆ ಫಸ್ಟು ಗಾಡಿ ಮೇಂಟೈನ್ ಮಾಡಬೇಕು. ಕರೆಕ್ಟ್ ಟೈಮ್ಗೆ ಆಯಿಲ್ ಚೇಂಜ್ ಮಾಡೋದು, ಜನರಲ್ ಸರ್ವಿಸ್ ಮಾಡೋದು, ಅಂದರೆ ಏರ್ ಫಿಲ್ಟ್ರು, ಆಯಿಲ್ ಚೇಂಜು ಇಷ್ಟು ಮಾಡೋದ. ಆಮೇಲೆ ನೀಟಾಗಿ ಓಡ್ಸೋಕ್ಕೆ ಬರ್ಬೇಕು ಗಾಡಿನ. ಶೂ ಕಾಲಿಗೆ ಕ್ರಿಕೆಟ್ ಆಡೋಕ್ಕೆ ಇದ್ರ ನೀ ಬರ್ತಾ ಇದ್ದೆ ಈಗ, ಇದ್ರ ವೀಡಿಯೋನ ಕಳ್ಳಾತಿತ್ತು. ರಿಸರ್ವ್ ಅಲ್ಲಿ 2.3 ಲೀಟ್ರ್ ಇರುತ್ತೆ. ಫುಲ್ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು 10 ಲೀಟ್ರು. ಮೈಲೇಜು 57 ಕೊಡುತ್ತೆ. ಚೆನ್ನಾಗಿ ಮೈಲೇಜ್ ಕೊಡುತ್ತೆ ಅಂತಲೇ ಟ್ಯಾಗ್ ಲೈನ್ ಹಾಕಿ ಬಿಟ್ಟಿರೋದು ಇದು.